ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ರೋಗಗಳಿದ್ದಾವೆ, ವ್ಯವಸ್ಥೆ ಇದೆ. ದೇಹದ ಅಂಗಾಂಗಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಕಾರಣ, ಯಾವುದೇ ಸಮಸ್ಯೆಗಳು ಬಂದಾಗ ದೈಹಿಕವಾಗಿ ಅದಕ್ಕೆ ಪರಿಹಾರ ಹುಡುಕಬೇಕು ಅಂದರೆ ವೈದ್ಯಕೀಯ ಚಿಕಿತ್ಸೆ ಬಹಳಷ್ಟು ಮುಖ್ಯ. ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿದ್ದು 4: ಒಂದು ಬ್ರೇನು, ಎರಡನೇದ್ದು ಹಾರ್ಟು, ಮೂರನೇದ್ದು ಲಿವರು, ನಾಲ್ಕನೇದ್ದು ಕಿಡ್ನಿ. ಈ ಎಲ್ಲ ಇಡೀ ಜೀವ, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಸಾಗಬೇಕು ಅಂದರೆ ಕಿಡ್ನಿ ಬಹಳಷ್ಟು ಪರಿಶುದ್ಧವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಹಾಗಾದ್ರೆ ಎಷ್ಟು ಜನ ಕಿಡ್ನಿ ಬಗ್ಗೆ ತಿಳ್ಕೊಂಡಿದ್ದಾರೆ? ಕಿಡ್ನಿ ಅಂದ್ರೆ ಏನು? ಇದಕ್ಕೆ ಮೂತ್ರಪಿಂಡ ಅಂತಾರೆ ಕನ್ನಡದಲ್ಲಿ. ಸೊ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಏನೇನೋ ತಪ್ಪು ಕಲ್ಪನೆಗಳಿದ್ದಾವೆ, ಏನೇನೋ ವಿಚಾರಗಳಿದ್ದಾವೆ, ಏನೇನೋ ಸಾಮಾಜಿಕವಾಗಿ ಏನೇನೋ ವಿಚಾರಗಳನ್ನು ಮಾಡ್ತಾರೆ. ಮೆಡಿಕಲ್ ಅಂಗಡಿ ಒಳಗೆ ಒಂದು ಮೆಡಿಸಿನ್ ತೊಗೊಂಡು ಬಂದು ಏನೋ ತಿಂತಾರೆ, RMP ಡಾಕ್ಟರ್ ಹತ್ರ ತೋರಿಸ್ತಾರೆ. ಇದರಿಂದ ಅವ್ರ ಏನಾಗುತ್ತೆ, ಹಾಳಾಗ್ತಾ ಹೋಗುತ್ತೆ, ಕ್ಷೀಣ ಆಗ್ತಾ ಹೋಗುತ್ತೆ. ಸೊ ಅದಕ್ಕೊಬ್ಬರು ತಜ್ಞರು ಇರ್ತಾರೆ, ಅದರದೇ ಆದಂಥ ವಿಶೇಷ ತಜ್ಞರು ಇರ್ತಾರೆ. ಆ ತಜ್ಞರ ಜೊತೆಗೆ ನಾವು ತಿಳ್ಕೊಂಡಾಗ, ಅವರಿಂದ ಚಿಕಿತ್ಸೆ ಪಡೆದಾಗ ಉಲ್ಬಣ ಆಗುವಂಥ ರೋಗ ಕಡಿಮೆ ಆಗುತ್ತೆ, ಆರೋಗ್ಯವಂತರಾಗ್ತೇವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮದೊಂದು ಪ್ರಯತ್ನ ಏನು ಅಂತ ಕೇಳಿದ್ರೆ, ಈ ಕಿಡ್ನಿ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಕಿಡ್ನಿ ರೋಗ ಭಾರಿ ದುಬಾರಿ ಅಂತ. ನಮ್ಮ ಕಿಡ್ನಿ, ನಮ್ಮ ಮೂತ್ರಪಿಂಡ, ನಮ್ಮ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ನಾವು ಹುಲ್ಕೋಟಿ KH ಪಾಟೀಲ್ RMS ಅಂತಾರೆ, ರೂರಲ್ ಮೆಡಿಕಲ್ ಸರ್ವಿಸ್ ಅಂತ. ಇದು ಬಹಳ ಅದ್ಭುತವಾದಂಥ ಸರ್ವಿಸ್. ಇದು KH ಪಾಟೀಲ್ ಕನಸು. ಆ ಕನಸನ್ನು ಎಲ್ಲರೂ ಇವತ್ತು ನನಸು ಮಾಡ್ತಾ ಇದ್ದಾರೆ. ಹೊಸ ಹೊಸ ಆವಿಷ್ಕಾರ, ಹೊಸ ಸಂಶೋಧನೆ ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ಜನರಿಗೆ ಆರೋಗ್ಯಕರ ಬದುಕನ್ನು ಕೊಡುವಂಥ ಕೆಲಸ ನಡೆದಿದೆ. ಅದರಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ, ಚೇರ್ಮನ್ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಡಾಕ್ಟರ್ SR ನಾಗನೂರ್ ನಮ್ಮ ಸರ್ ನಮ್ಮ ಜೊತೆಗಿದ್ದಾರೆ. ಇನ್ನು ಎರಡನೇದ್ದು ಡಾಕ್ಟರ್ ವೇಮನ್ ಸಾವ್ಕಾರ್, ಸೆಕ್ರೆಟರಿ RMS ಅಲ್ಲಿದ್ದಾರೆ. ಮೂರನೇದು ಬಹಳಷ್ಟು ಈ ಕರ್ನಾಟಕಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಅಂತ ಹೇಳ್ಬೋದು, ಬಡವರ ಆಧಾರ ಅಂತ ಹೇಳ್ಬೋದು. ಈ ಹುಲ್ಕೋಟಿ ಭಾಗದಲ್ಲಿ 4 ಕಿಡ್ನಿ ಕಸಿಗಳನ್ನು ಮಾಡಿ ಹೆಸರು ಮಾಡಿದಂಥ ಡಾಕ್ಟರ್ ಅವಿನಾಶ್ ಓದುಗೌಡರು ನನ್ನ ಪಕ್ಕದಲ್ಲಿದ್ದಾರೆ. ಅವರು ಕಿಡ್ನಿ ಕಸಿ ತಜ್ಞರು. ಆಮೇಲೆ ಅವ್ರ ಜೊತೆಗೆ ಸಾಥ್ ಇರೋರು, ಪ್ರಚಾರಕ್ಕೆ ಇರೋರು, ಅವೇರ್ನೆಸ್ ಕೊಡೋರು ಡಾಕ್ಟರ್ ಪ್ಯಾರಲಿ ನೂರಾನಿ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಸ್ವಾಗತ ಮಾಡ್ತೆ. ಇದೆಲ್ಲಕ್ಕಿಂತ ಕಿರೀಟ ಅಂದರೆ, ಇಂಗ್ಲೆಂಡ್ದಿಂದ ಬಂದು ಈ ಭಾಗದ ಜನರಿಗೆ ಉಚಿತವಾದಂಥ ಸೇವೆಯನ್ನು ಕೊಟ್ಟು ಅತ್ಯಂತ ಮುಗ್ಧ ಮನಸ್ಸಿನ ಜೊತೆಗೆ ನಮ್ಮ ಪಕ್ಕದಲ್ಲಿದ್ದಾರೆ ಡಾಕ್ಟರ್ ಅಜಯ್ ಶರ್ಮಾ. ಇವರು ಪ್ರೊಫೆಸರ್ ಇನ್ ಇಂಗ್ಲೆಂಡ್. ಇವತ್ತು ಅಚಾನಕ್ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನೂ ನಿಮ್ಮ ಪರವಾಗಿ ಸ್ವಾಗತ ಮಾಡ್ತೇವೆ. ವೀಕ್ಷಕರೇ, ನಮ್ಮ ಹುಲ್ಕೋಟಿ KH ಪಾಟೀಲ್ ಹಾಸ್ಪಿಟಲ್ ದೊಡ್ಡ ಕೊಡುಗೆ ಅಂದರೆ, ಇಡೀ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ 4 ಕಿಡ್ನಿ ಕಸಿ ಮಾಡಿದಂಥ ಡಾಕ್ಟರ್ ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇದು ಎಲ್ಲಿ ಇಲ್ಲ, ಯಾರೂ ಮಾಡಿಲ್ಲ. ಇದು ದಾಖಲೆ. ಗ್ರಾಮೀಣ ಅದು ಹೇಗೆ ಗೊತ್ತಾ, ಸ್ವಲ್ಪ ಸಮಯ, ಅತ್ಯಂತ ಕಡಿಮೆ ವೆಚ್ಚ. ಈ ದುಬಾರಿ ಇದೆ ಕಿಡ್ನಿ ಕಸಿ ಮಾಡೋದು, ಆದರೆ ಇಲ್ಲಿ ಬಹಳಷ್ಟು ಸೇವ್ ಮಾಡಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅವರ ದೈಹಿಕವಾಗಿ, ಮಾನಸಿಕವಾಗಿ ಒಳ್ಳೆ ಸರ್ವಿಸ್ ಕೊಡುವಂಥ ಒಂದು ಇಲ್ಲಿ ವ್ಯವಸ್ಥೆ ಇದೆ. ಅದಕ್ಕೆ ಸರ್ವಿಸ್ ಬೋಟು ಅಂತಾರೆ, ಹಂಗಿದ್ದಾರೆ. ಸೊ ಇವತ್ತು ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಸರ್, ಮೊದಲು ನಾವು ಕಿಡ್ನಿ ಅಂದ್ರೆ ಏನು, ಅದರ ವ್ಯಾಖ್ಯಾನ, ಮತ್ತೆ ಅದು ಮನುಷ್ಯನ ದೇಹದ ಯಾವ ಭಾಗದಲ್ಲಿರುತ್ತೆ, ಯಾವ ಕಲರಲ್ಲಿರುತ್ತೆ, ಅದರ ಸೈಜ್ ಏನು? ಸರ್, ಕಿಡ್ನಿ ಒಂದ್ ಮನುಷ್ಯನಿಗೆ 2 ಇರ್ತಾವ ಸರ್. ಓಕೆ. ಯೂಶಲಿ ನಮ್ಮ ಹೊಟ್ಟೆದು ಹಿಂದಿನ ಭಾಗದಲ್ಲಿ ಇರುತ್ತೆ, ಹಿಂದೆ ಮೇಲ್ಗಡೆಯಲ್ಲಿ 2 ಇರ್ತಾವ ಕಿಡ್ನಿ. ಓಕೆ. ಸಾಧಾರಣವಾಗಿ ಅದೊಂದು 250 ಗ್ರಾಮ್ ಕಾಫಿ ಬೀನ್ ಶೇಪ್ ಅಂತ ಹೇಳ್ತೀವಿ. ಓಕೆ. ಅಂದ್ರೆ ಕಾಫಿ ಬೀನ್ಸ್ ಇರ್ತಾವಲ್ಲ, ಆ ಶೇಪ್ ಅಲ್ಲಿ ಇರುತ್ತದು. ಸೊ ಅದ್ರದ್ದು ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಹಾರ್ಟ್ ಎಷ್ಟು ರಕ್ತ ಪಂಪ್ ಮಾಡ್ತೈತಲ್ಲ, 1 ನಿಮಿಷಕ್ಕೆ 5 ಲೀಟರ್ ಅಷ್ಟು ಮಾಡ್ತೈತಿ. ಅದ್ರಾಗ 25% ಅಷ್ಟು ಕಿಡ್ನಿಗೆ ಹೋಗ್ತೈತಿ. ಅಂದ್ರೆ ನೀವು ಈಗ ಹೇಳ್ದಂಗ ಕಿಡ್ನಿ ಅಷ್ಟೊಂದು ಮಹತ್ವ ಇದೆ. ಅದ್ರ ಕೆಲ್ಸ ಏನು ಅಂತ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಸೊ ಕಿಡ್ನಿ ಸಾಮಾನ್ಯವಾಗಿ ಏನ್ ಮಾಡ್ತೈತೆ ಅಂದ್ರೆ, ನಮ್ಮ ಶರೀರದಾಗಿಂದ ಎಲ್ಲಾ ಹೊಲಸನ್ನು ಹೊರಗೆ ತೆಗಿತೈತಿ ಮೇನ್. ಅಂದ್ರೆ ಇದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ, ಬಟ್ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಅದು ಕಿಡ್ನಿ ನಮ್ಮ ಶರೀರದಲ್ಲಿ ರಕ್ತ ಉತ್ಪನ್ನ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಎರಿಥ್ರೋಪಾಯ್ಟಿನ್ ಅಂತ ಒಂದು ಅಂಶವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಮ್ಮ ಶರೀರದ್ದು ರಕ್ತ, ಅಂದ್ರೆ ನಮ್ದು RBC ಅಂತೀವಿ, ರೆಡ್ ಬ್ಲಡ್ ಸೆಲ್ಸ್, ಅದು 120 ದಿನಕ್ಕೊಮ್ಮೆ ಸಾಯ್ತಿರ್ತಾವ. ಸೊ ಹೊಸ ರಕ್ತ ಉತ್ಪನ್ನ ಆಗಕ್ಕೆ ಕಿಡ್ನಿ ಬೇರೆ ಜಾಗದಲ್ಲಿ ಕೂಡ ಉತ್ಪನ್ನ ಆಗುತ್ತೆ, ಬಟ್ ಕಿಡ್ನಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್. ಅದನ್ನ ಬಿಟ್ರೆ ನಮ್ಮ
ಶರೀರದಲ್ಲಿ ವಿಟಮಿನ್ ಡಿ ಅಂತ ಹೇಳ್ತೀವಿ, ಅಥವಾ ನಮ್ಮ ಮೂಳೆಗೆ ಸ್ಟ್ರೆಂತ್ ಬರ್ಲಿಕ್ಕೆ ಅಲ್ಲಿ ಇಟ್ ಕನ್ವರ್ಟ್ ಆಗುತ್ತೆ, ಆಕ್ಟಿವ್ ಫಾರ್ಮಿಗೆ ಕನ್ವರ್ಟ್ ಆಗಿ ನಮ್ದು ವಿಟಮಿನ್ ಡಿ ಪ್ರೊಡಕ್ಷನ್ಗೂ ಅದು ಹೆಲ್ಪ್ ಆಗುತ್ತೆ. ಸರಿ, ಒಂದ್ ಸಣ್ಣ ಈಗ ಈ ಹೆಣ್ಣು ಗಂಡು ಎರಡಕ್ಕೂ ಸೇಮ್ ಕಿಡ್ನಿ ಅಂದ್ರೆ ಹೌದು, ಇಲ್ಲಿ ಅವ್ರಿಗೆ ಸೈಜ್ ಹೆಣ್ಮಕ್ಳಿಗೆ ಬೇರೆ ಇಲ್ಲ, ಹಂಗೇನಿಲ್ಲ ಸಣ್ಣ ಮಕ್ಕಳು, ವಯಸ್ಸು, ವಯೋವೃದ್ಧರು, ಯುವಕರು, ಯೂತ್ಸು. ಅಂದ್ರೆ ನಾವು ನಾರ್ಮಲ್ ಆಗಿ ಏನಂತೀವಿ ಅಂದ್ರೆ ಒಂದು 18 ವರ್ಷದಕ್ಕಿಂತ ಮುಂಚಿತವಾಗಿ ಕಿಡ್ನಿ ಒಂದ್ ಲೆವೆಲ್ ಡೆವಲಪ್ ಆಗ್ತಾ ಇರುತ್ತೆ. ಓಕೆ ಸೊ ಒಂದು 18 ಇಯರ್ಸ್ ಆದ್ಮೇಲೆ ಅಪ್ ಟು 60 ಇಯರ್ಸ್. ಓಕೆ. ಸೊ ಕಿಡ್ನಿ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಇಟ್ ಇಸ್ ಅದ್ರ ಕೆಪಾಸಿಟಿ ಆಗ್ಲಿ ಏನಾಗ್ಲಿ ಅವ್ರ ಶರೀರ ತಕ್ಕಂತೆ ಇರುತ್ತೆ. ಓಕೆ. ಅಂದ್ರೆ ಇಂಡಿವಿಜುವಲ್ ಶರೀರ ತಕ್ಕಂತೆ. ಒಂದು 65-70 ಆದ್ಮೇಲೆ ನೆಫ್ರಾನ್ ಲಾಸ್ ಅಂತ ಹೇಳ್ತೀವಿ, ಅಂದ್ರೆ ಕಿಡ್ನಿ ಕೆಲಸ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಕಿಡ್ನಿ ವೀಕ್ ಆಗುತ್ತೆ. ಅಂದ್ರೆ ಆಸ್ ಇಟ್ ಈಸ್ ಈಗ ವೇರ್ ಅಂಡ್ ಟೇರ್, ಈಗ ನಮ್ಮ ಗಾಡಿ ಬಹಳ ವರ್ಷ ಆದಂಗ ರಿಪೇರ್ಗಳು ಜಾಸ್ತಿ ಹಾಕೊಂತ ಹೋದಂಗ ಒಂದ್ 70 ಇಯರ್ಸ್ ಆದ್ಮೇಲೆ ನಮ್ಮ ಮನುಷ್ಯನ ಕಿಡ್ನಿ ಏಜ್ ರಿಲೇಟೆಡ್. ಓಕೆ. ಓಕೆ ಸರ್, ಈಗ ಆರೋಗ್ಯವಂತ ಕಿಡ್ನಿ ಗುಣಲಕ್ಷಣಗಳೇನು ಸರ್? ಹೆಲ್ದಿ ಕಿಡ್ನಿ ಸರ್, ಹೆಲ್ದಿ ಕಿಡ್ನಿ ಅಂದ್ರೆ ನಿಮ್ಗೆ ಏನೂ ತ್ರಾಸಿಲ್ಲ ಅಂದಂಗೆ. ಫಾರ್ ಎಕ್ಸಾಂಪಲ್ ನಿಮಗೆ ಕಾಲ್ಮಡಿ ಆಗಿರ್ಬೋದು, ರೆಗ್ಯುಲರ್ ಆಗಿ ನೀವು ಒಂದ್ ದಿನಕ್ಕೆ ಒಂದು 3 ಲೀಟರ್ ಅಷ್ಟು ಕಾಲ್ಮಡಿ ಪಾಸ್ ಮಾಡ್ತಿರ್ತೀರಿ, ಅಥವಾ ನಿಮ್ಗೆ ಹಗಲೆಲ್ಲ ಸುಸ್ತು ಆಗದೆ ಇರಂಗಿರೋದು, ಅಂದ್ರೆ ನಿಮ್ದು ವೆಲ್ ಬೀಯಿಂಗ್ ನೀವು ಚೆನ್ನಾಗಿದ್ದೀರಿ ಅನ್ನೋ ಒಂದು ಫೀಲಿಂಗ್ ಇದೆ ಅಂದ್ರೆ ಕಿಡ್ನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದರಲ್ಲಿ. ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಸ್ವಲ್ಪ ನಡೆದುಕೊಳ್ಳೋ ಸುಸ್ತಾಯ್ತಪ್ಪ, ಅಥವಾ ಕಾಲ್ ಬಾವು ಬರಾಕತ್ತು, ಮುಖ ಬಾವು ಬರಾಕತ್ತು, ಅಥವಾ ನಿಮ್ಗೆ ಹಗಲೆಲ್ಲ ತಲೆನೂ ಬರಾಕತ್ತು, ಸೊ ಇದು ನಿಮ್ಮ ಶರೀರದಲ್ಲಿ ಒಂದು ಕಾಯಿಲೆ ಬಂದಿದೆ ಅಂತ ಲಕ್ಷಣ ಇದೆ. ಕಿಡ್ನಿದೆ ಅಂತಲ್ಲ, ಜನರಲೈಸ್ ಆಗಿರುತ್ತೆ. ಬಟ್ ನೀವು ತಮ್ಮ ವೈದ್ಯರ ಹತ್ರ ಹೋದಾಗ ಇದ್ರ ತೊಂದರೆಗಳನ್ನು ನಮಗೆ ನೋಡ್ಕೊಂಡು ಅವಾಗ ನಾವು ಹೇಳ್ಬೋದು ಕಿಡ್ನಿ ಹಿಂಗ್ ತೊಂದರೆ ಆಗಿದೆ. ಅದ್ರ ಕಾರ್ಯವಿಧಾನ ಹೆಂಗೆ ಅದ್ರದ್ದು ಕೆಲಸ ಮಾಡುತ್ತೆ, ಕಿಡ್ನಿ ಏನೇನ್ ಮಾಡುತ್ತೆ? ಸೊ ಏನಾಗುತ್ತೆ ಅಂದ್ರೆ ನಮ್ಮ ಶರೀರದಾಗಿನ ಸರ್, ನಾ ಈಗಾಗಲೇ ಹೇಳ್ದಂಗೆ ಒಂದು ನಮ್ಮ ಹೃದಯದಿಂದ 25% ಆಫ್ ದ ಬ್ಲಡ್ ಅಲ್ಲಿ ಪಂಪ್ ಆಗುತ್ತೆ. ಸೊ ಎಲ್ಲಾ ರಕ್ತದ ಮುಖಾಂತರನೇ ಆಗುತ್ತೆ. ಸೊ ನಮ್ದು ಬ್ಲಡ್ ಕಿಡ್ನಿ ಒಳಗೆ ಹೋಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ತುಂಬಾ ಅಗದಿ ದೇವ್ರ ಇಷ್ಟು ಚಂದ ಮಾಡ್ಯಾನಲ್ಲ ಮೆಕ್ಯಾನಿಸಮ್, ಅದನ್ನ ಹೇಳೋದು ಈ ನಮ್ ಟೈಮ್ ಅಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಬಟ್ ಅಲ್ಲಿ ಏನಂದ್ರೆ ನಮಗ್ ಬೇಕಾಗಿದ್ದ ವಸ್ತುಗಳು ಏನಿರ್ತಾವಲ್ಲ, ಈಗ ನಾವು ಅದಕ್ಕೆ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದು ಫಿಲ್ಟರ್ ಆಗಿ ಕಾಲ್ಮಡಿಯಲ್ಲಿ ಹೋಗ್ತಾ ಇರುತ್ತೆ. ನಮಗ್ ಬೇಕಾಗಿದ್ದಂಥದ್ದು ಫಿಲ್ಟರ್ ಆಗಿದ್ದು ವಾಪಸ್ ಬಂದು ನಮ್ಮ ಸರ್ಕ್ಯುಲೇಟರಿ ಅಂದ್ರೆ ನಮ್ಮ ಬ್ಲಡ್ ಸಿಸ್ಟಮ್ಗೆ ವಾಪಸ್ ಹೋಗ್ತಾ ಇರುತ್ತೆ. ಆಮೇಲೆ ಹಂಗೆ ಹೋಗ್ತಿದ್ದಂಗೆ ಒಂದು ಚೆನ್ನಾಗಿರೋದು ಒಂದು ಯು ಶೇಪ್ ಲೂಪ್ ಬರುತ್ತೆ, ಲೂಪ್. ಅದ್ರಲ್ಲಿ ಬಂದ್ಬಿಟ್ಟು ನಮ್ದು ಶರೀರದ ಉಪ್ಪಿನ ಅಂಶ ಆಗ್ಲಿ ನೀರಿನ ಅಂಶ ಆಗ್ಲಿ ಅಲ್ಲಿ ಒಂಥರ ಫಿಲ್ಟರ್ ಆಗ್ತಾ ಇರುತ್ತೆ. ಫಿಲ್ಟರ್ ಆಗಿ ನಮಗ್ ಬೇಡದೇ ಇರೋದಷ್ಟೇ ನಮ್ದು ಮೂತ್ರ ಮುಖಾಂತರ ಹೊರಗಡೆ ಹೋಗುತ್ತೆ. ಸರ್, ಈಗ ಕಿಡ್ನಿ ಅನಾರೋಗ್ಯಕ್ಕೆ ಬಂದಿದೆ, ನಾವು ತಿಳ್ಕೊಳ್ಬೇಕು ಆರಂಭದೊಳಗನ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಅದು ಎಲ್ಲೋ ಅನಾರೋಗ್ಯ ಅನ್ಹೆಲ್ತಿ ಆಯ್ತು, ಹೆಂಗೆ ಕಂಡುಹಿಡಿದ ಹೆಂಗೆ ನಾವು? ಸರ್, ಈಗ ಒಂದು ಬಿಫೋರ್ ಆನ್ಸರಿಂಗ್ ದಟ್ ಕ್ವಶನ್ ಒಂದ್ ಹೇಳ್ತೇನೆ ಸರ್. ಅಂದ್ರೆ ಯೂಶಲಿ ನಾವು 25 to 60 ಇಯರ್ಸ್ ಇದ್ದಾಗ ಕಿಡ್ನಿ ತೊಂದರೆ ಬರೋದು ಚಾನ್ಸಸ್ ಕಡಿಮೆ. ಆಫ್ಟರ್ 60 ನಾವ್ ಏನ್ ಮಾಡ್ಬೇಕಂದ್ರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ತರ ಈ ನಾವು ವರ್ಷಕ್ಕೊಂದ್ಸತಿ ಹೋಗಿ ನಿಮ್ ವೈದ್ಯರ ಹತ್ರ ಹೋಗಿ ಒಂದು ಕಿಡ್ನಿ ಟೆಸ್ಟ್, ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ ಬರ್ಬೇಕು. ಸೊ ಅಂದ್ರೆ ಅದನ್ನ ನೀವು ತೊಂದರೆ ಆಗೋದನ್ನ ತಡೆ ಹಿಡಿತಿದ್ದೀರಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ. ಸೊ ಈಗ 25 to 60 ವರ್ಷದಲ್ಲಿ ಏನ್ ಸ್ಕ್ರೀನಿಂಗ್ ಏನ್ ಬೇಕಾಗಲ್ಲ. ಅದೇ ನಿಮ್ ಪ್ರಶ್ನೆಗೆ ಅದೇ ಉತ್ತರ ಈಗ. ಸೊ ಈಗ ನಾವು ಏನಾದ್ರು ನಮ್ದು ಕಾಲ್ಮಡಿ ಕಡಿಮೆ ಆಯ್ತಪ್ಪ, ಈಗ ನಾವು ರೆಗ್ಯುಲರ್ ಆಗಿ ಒಂದ್ 3 ಲೀಟರ್ ಆದ್ರೂ ಕಾಲ್ಮಡಿ ಹೋಗ್ತಿರ್ತೀವಿ, ಯೂರಿನ್ ಪಾಸ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಆಗಿ ಯೂರಿನ್ ಪ್ರೊಡಕ್ಷನ್ ಕಡಿಮೆ ಆಗಿ ನೀವು ಯೂರಿನ್ ಪಾಸ್ ಮಾಡೋದು ಕಡಿಮೆ ಆಯ್ತು, ಅಥವಾ ನಿಮ್ಗೆ ಯೂರಿನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಯೂರಿನ್ ಬರ್ತಿರ್ತಾವ, ಹಗಲೆಲ್ಲ ಬರ್ತಿರ್ತಾವ, ಅವೆಲ್ಲ ತೊಂದರೆ ಅದು. ಸೊ ಅದನ್ನ ನೀವು ಡಾಕ್ಟರ್ ಹತ್ರ ಹೋದ್ರೆ ಅದು ಏನ್ ತೊಂದರೆ ಅಂತ ಹೇಳ್ತಾರೆ. ಮತ್ತೆ ಕಾಲ್ ಬಾವು ಬರ್ಬೋದು, ಅಥವಾ ನೀವು ಸ್ವಲ್ಪನೇ ನಡೆದ ತಕ್ಷಣ ದಮ್ ಬರುತ್ತೆ. ಆಮೇಲೆ ನಿಮಗೆ ಅಂಗಾತವಾಗಿ ಮಲ್ಗಕ್ಕೂ ಆಗಲ್ಲ ಸರ್, ಅಂದ್ರೆ ಅದು ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ವೀಕ್ ಆಗ್ತಿದೆ ಅಂದ್ರೆ ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಈಗ ಕಿಡ್ನಿಗೆ ರೋಗ ಬರಲಿಕ್ಕೆ ಕಾರಣ ಏನು? ವಾಟ್ ಆರ್ ದ ರೀಸನ್ ಅಂತ? ಸರ್, ಆಕ್ಚುಲಿ ಕಿಡ್ನಿಗೆ ಹಲವಾರು ಕಾರಣಗಳು ಇರ್ತವೆ. ಒಂದ್ ಬಂದ್ಬಿಟ್ಟು ಸಣ್ಣ ವಯಸ್ಸಲ್ಲೇ ಕೆಲವೊಬ್ಬರಿಗೆ ತೊಂದರೆಗಳು ಬರ್ತವೆ. ಸೊ ಅದೇನಾಗುತ್ತೆ, ನಾವು ಕಂಜೆನೆಟಲ್ ಅಂತೀವಿ, ಅಂದ್ರೆ ಅವರು ಹುಟ್ಟುತ್ತಿದ್ದಂಗೆ ಕೆಲವು ತೊಂದರೆಗಳು ಇರ್ತವೆ. ಅದನ್ನ ಬಿಟ್ಬಿಟ್ಟು ನಮ್ದು ಡೈಲಿ ಲೈಫ್ ಸ್ಟೈಲ್, ನಮ್ದು ಫುಡ್ ಹ್ಯಾಬಿಟ್ಸ್, ಇವೆಲ್ಲ ಒನ್ ಆಫ್ ದ ಮೇನ್ ರೀಸನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವೇನು ನಮ್ದು ಜಂಕ್ ಫುಡ್ ಏನ್ ತಿಂತಾ ಇದೀವಲ್ಲ ಈಗಿನ ಸಮಯದಲ್ಲಿ, ಅದರಿಂದ ನಮ್ ಕಿಡ್ನಿಗೆ ಜಾಸ್ತಿ ಒತ್ತಡ ಬಿದ್ದ್ಬಿಟ್ಟು ನಮ್ಗೆ ಕಿಡ್ನಿ ವೀಕ್ ಆಗ್ಲಿಕ್ಕೆ ಒನ್ ಆಫ್ ದ ರೀಸನ್ಸ್. ಯಾಕಂದ್ರೆ ನಾವು ಸ್ವಲ್ಪ ಓವರ್ ವೇಟ್ ಆಗ್ಲಿ, ದಪ್ಪ ಆಗಿರ್ಬೋದು, ಅದರಿಂದ ಕಿಡ್ನಿಗೆ ತೊಂದರೆ ಆಗುತ್ತೆ. ಅಥವಾ ನಮ್ದು BP, ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಲ್ಲ, ಅದು ಏನಾದ್ರು ಮೇಂಟೈನ್ ಆಗದೆ ಇದ್ರೆ, ಈಗ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತಾ ಇದೀವಿ ಸರ್, ಚಿಕ್ಕ ಹುಡುಗರು
ನಿರ್ಲಕ್ಷ್ಯ ಮಾಡಿದ್ದಾರೆ. ಒಂದು 18 ವರ್ಷ 20 ವರ್ಷದ ಹುಡುಗರೆಲ್ಲ ಅವ್ರು ಡಾಕ್ಟರ್ ಹೇಳಿರ್ತಾರೆ ಅವ್ರಿಗೆ ಗುಳ್ಗಿ ತಗೋರಿ ನೀವು ಅಂತ. ಇಲ್ಲ ನಂಗೆ ಟೆನ್ಷನ್ ಆಗಿತ್ತು ನಿನ್ನೆ, ಅದಕ್ಕೆ ನಾ ಗುಳ್ಗಿ ತೊಗೊಳಂಗಿಲ್ಲ, ನಾ ಆರಾಮ್ ಹಾಕಿನಿ ಅಂತೇಳಿ ಹಂಗ ಬಿಟ್ಟು ಅಕಸ್ಮಾತ್ ಆಗಿ ಅವ್ರು ಏನಾರ ಗುಳ್ಗಿ ತಗೊಂಡಿದ್ರಪ್ಪ ಅಂದ್ರೆ ಕಿಡ್ನಿ ಫೇಲ್ ಹಾಕಿದ್ದಿಲ್ಲ. ಈಗಾಗಲೇ ಒಂದು 18-20 ವರ್ಷದ ಹುಡುಗರು ನಮ್ಮಲ್ಲಿ 2-3 ಮಂದಿ ಡಯಾಲಿಸಿಸ್ ಬರ್ತಾರೆ. ಅಂದ್ರೆ BP ಕಂಟ್ರೋಲ್ ಮಾಡದಿದ್ವಿ, ಶುಗರ್ ಇರುತ್ತೆ, ಶುಗರ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಅನ್ಕಂಟ್ರೋಲ್ಡ್ ಆಗಿದ್ರೆ ನಮ್ಗೆ ಕಿಡ್ನಿ ತೊಂದರೆ ಬೀಳುತ್ತೆ. ಸೊ ಇವು ಮೋಸ್ಟ್ ಕಾಮನ್ ಕಾಸಸ್ ಇವು. ಈಗ ಈ ರೋಗನ್ನ ಗುಣಪಡಿಸ್ಲಿಕ್ಕೆ ಏನೇನು ವ್ಯವಸ್ಥೆ ಇದೆ ಸರ್? ಒಂದು ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ಬೇಕಂತೀನಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅಂದ್ರೆ ನಾವು ಈ ರೋಗಗಳು ನಮಗೆ ಬರ್ದಿರಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಈಗ ನೀವ್ ಹೇಳ್ದಂಗೆ ನಮ್ ಕಿಡ್ನಿ ನಮ್ ಜವಾಬ್ದಾರಿ, ಹೌದಲ್ಲ? ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸರ್? ಈಗ ರೆಗ್ಯುಲರ್ ಆಗಿ ನಾವೊಂದು ಡೈಲಿ ನಮ್ ಲೈಫ್ ಸ್ಟೈಲ್, ಗುಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಈಗ ಹಳೆ ಕಾಲದಾಗ ಮಂದಿ ಅವ್ರಿಗೆ ಕಿಡ್ನಿ ತೊಂದರೆಗಳು ಇರ್ತಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ದಿನ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದು 1/2 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು, ಒಂದು ಫಿಸಿಕಲ್ ಆಕ್ಟಿವಿಟಿ ಆಗ್ತಿತ್ತು. ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಏನ್ ಜಂಕ್ ಫುಡ್ ಈ ನಮ್ ಟೈಮಲ್ಲಿ ಸಿಗುತ್ತಿಲ್ಲ ಅವೆಲ್ಲ ಇರ್ತಿದ್ದಿಲ್ಲ. ಆಮೇಲೆ ನಾವು ನೀರ್ ಜಾಸ್ತಿ ಕುಡಿಬೇಕು ಸರ್. ಕನಿಷ್ಠ ನೀವು ಯಾವ್ದೇ ನಮ್ಮ ಹತ್ರ ಬಂದಿದ್ದ ಪೇಷಂಟ್ ನಾವು ಕೇಳ್ತೀವಲ್ಲ, ಅವ್ರ ಹತ್ರ ಮೂಲ ಕಾರಣ ಅಂದ್ರೆ ರೂಟ್ ಕಾಸ್ ಫಾರ್ ಆಲ್ ಕಿಡ್ನಿ ಪ್ರಾಬ್ಲಮ್ ನೀರು ಕಡಿಮೆ ಕುಡಿಯೋದು. ಕನಿಷ್ಠ ದಿನಕ್ಕೆ ನಾವು 3 ಲೀಟರ್ ಅಟ್ಲೀಸ್ಟ್ 3 ಲೀಟರ್ ಅಷ್ಟು ಆದ್ರೂ ನೀರ್ ಕುಡಿಬೇಕಾಗ್ತದೆ. ಆಮೇಲೆ ನಮ್ ಊಟದಾಗ ಉಪ್ಪಿನ ಅಂಶ, ರುಚಿ ಹತ್ತೈತಿ ಆದ್ರೆ ಅದು ಸ್ಲೋ ಆಗಿ ನಮಗೆ ಪೆಟ್ ಕೊಡ್ತೈತಿ. ಉಪ್ಪು ಜಾಸ್ತಿ ಆತಂದ್ರೆ ನಮ್ BP ಜಾಸ್ತಿ ಆಕೈತಿ, ಮತ್ ಕಿಡ್ನಿಗೆ ಪೆಟ್ ಬರ್ತೈತಿ. ಸೊ ಊಟದಾಗ ಉಪ್ಪು ಕಡಿಮೆ ಆಗ್ಬೇಕು, ನೀರ್ ಜಾಸ್ತಿ ಆಗ್ಬೇಕು, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟೀಸ್, ಇವು ಒಂಥರ 3 ಮಂತ್ರಗಳು ಸರ್ ನಮ್ ಕಿಡ್ನಿ ಫಂಕ್ಷನ್. ಈಗ ಗಂಭೀರ ಆಗೈತಿ ಇದು ಕಿಡ್ನಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಗಂಭೀರ ಆತಿ, ಈಗ ಡಯಾಲಿಸಿಸ್ ಹೋಗ್ಬೇಕು ಅಥವಾ ಇದನ್ನ ರಿಪ್ಲೇಸ್ ಮಾಡ್ಬೇಕು, ಇದೇನೋ ಇನ್ನು ಹೋಗೇ ಬಿಡುತ್ತೋ ಹಿಂಗೆ ಸರ್? ಅದೇ ಈಗ ಜಸ್ಟ್ ನಾನು ಹೇಳ್ದಂಗೆ ಕೆಲವು ತೊಂದರೆಗಳು ಹೇಳಿದ್ನಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಾಲ್ ಬಾವು ಬರೋದಾಗ್ಬೋದು, ದಮ್ ಬರ್ಬೋದು, ಸುಸ್ತಾಗ್ತಿರ್ಬೋದು. ಅಂತ ಸಂದರ್ಭದಲ್ಲಿ ನಮ್ಮ ಹತ್ರ ಪೇಷಂಟ್ ಬಂದಾಗ ಅವ್ರದ್ದು ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಸರ್. ಅದು ಕೆಲವು ಬ್ಲಡ್ ಟೆಸ್ಟ್, ಮೇನ್ ಕಿಡ್ನಿ ಫಂಕ್ಷನ್ ಅಸೆಸ್ ಮಾಡ್ಲಿಕ್ಕೆ ನಮ್ದು 2 ಮಂತ್ರಗಳು. ಒಂದು ಕ್ರಿಯಾಟಿನಿನ್ ಅನ್ನು ನೋಡ್ತೀವಿ ಫಸ್ಟ್ ಪೇಷಂಟ್ ಸಿಂಪ್ಟಮ್ಸ್, ಅದನ್ನ ಬಿಟ್ರೆ ಕ್ರಿಯಾಟಿನಿನ್ ನೋಡ್ತೀವಿ. ಕ್ರಿಯಾಟಿನಿನ್ ನಾರ್ಮಲ್ ಆಗಿ 0.8 to 1.4 ವರೆಗೂ ಇರ್ಬೇಕು. ಅಂದ್ರೆ ಜನರಿಗೆ ಅದನ್ನ ಎಲ್ಲರೂ ತಮ್ಮ ಬ್ಲಡ್ ರಿಪೋರ್ಟ್ ನೋಡ್ಕೊಂತಾರೆ ಈಗಿನ ಕಾಲದಾಗ, ಅದಕ್ಕೆ ಆ ನಂಬರ್ ಹೇಳಿದೆ. ಈಗ ಕಿಡ್ನಿ ಫೇಲ್ ಆಗ್ಯಾವ ಅಂದ್ರೆ ಒಂದು 10-12 ಮಟ್ಟ ಹೋಗಿರ್ತಾವ ಕ್ರಿಯಾಟಿನಿನ್. ಅದೇ ರೀತಿಯಾಗಿ ಅವ್ರದ್ದು ಸ್ಕ್ಯಾನ್ ಅಲ್ಲಿ ಕೂಡ ತೊಂದರೆಗಳು ಕಂಡುಬರುತ್ತೆ. ಇದನ್ನ ನೋಡ್ಕೊಂಡು ನಾವು ಅವ್ರಿಗೆ ಡಯಾಲಿಸಿಸ್ ಅಡ್ವೈಸ್ ಮಾಡ್ತೀವಿ. ಅಲ್ಲ ಸರ್, ಈಗ ಅವ್ರಿಗೆ ಗೊತ್ತಾಗುದಿಲ್ಲ ಕಿಡ್ನಿದು ನನಗೆ ಇಷ್ಟು ನೋವು ಐತಿ ಅಥವಾ ಹಿಂಗಾಗೈತಿ, ಹಿಂಗ ತೊಂದ್ರೆ ಐತಿ, ಏನೋ ಹಳದಿ ಮೂತ್ರ ಬಂದೈತಿ ಅಂದಾಗ ಏನಪ್ಪ ಜ್ವರ ಬಂದಾವ ಅಂತಾರೆ. ಸೊ ಇದನ್ನ ಈ ಗ್ರಾಮೀಣ ಭಾಗದ ಜನರಿಗೆ ಅದನ್ನ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಯಾರ್ಯಾರೋ ಡಾಕ್ಟರ್ ತೋರಿಸ್ಬಿಡ್ತಾರ ಸರ್. ಈಗ ಫಸ್ಟ್ ಥಿಂಗ್ ಈಸ್ ನಾನು ಹೇಳ್ದಂಗೆ 60 ವರ್ಷದ ನಂತರ ಎಲ್ರು ಇರ್ರೆಸ್ಪೆಕ್ಟಿವ್ ಆಫ್ ಏನೇ ತೊಂದರೆ ಇರ್ಲಿ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಸರ್. ಅಂದ್ರೆ ಈಗ ನಮ್ ಬಾಡಿ ಸರ್ವಿಸಿಂಗ್ ಮಾಡಿಸ್ಕೊಂಡಂಗ. ಅಂದ್ರೆ ಏನಾಯ್ತು, ನಮ್ದೆಲ್ಲ ರೆಗ್ಯುಲರ್ ಟೆಸ್ಟ್ ಮಾಡ್ಕೋಬೇಕು. ಅದ್ರಲ್ಲಿ ಕಿಡ್ನಿ ಟೆಸ್ಟ್ ಕೂಡ ಬರುತ್ತೆ. ನಮ್ ರುಟೀನ್ ಬ್ಲಡ್ ಟೆಸ್ಟ್ ಆಯ್ತು, ಕ್ರಿಯಾಟಿನಿನ್ ಆಯ್ತು, ಅಲ್ಟ್ರಾಸೌಂಡ್ ಆಯ್ತು, ಇವೆಲ್ಲ ಮಾಡಿದ್ರೆ ಕಿಡ್ನಿ ತೊಂದರೆ ಗೊತ್ತಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಗೆ ಏನಾದ್ರೂ ತೊಂದರೆ ಹೆಂಗ್ ಬಂದೈತೆ ಅಂತ ಗೊತ್ತಾಗ್ಬೇಕಂದ್ರೆ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಕಾಲ್ ಬಾವು ಬರ್ತಾವ ಸರ್. ಕಿಡ್ನಿ ಯಾಕಂದ್ರೆ ನಮ್ದು ಕಾಲ್ ಮಡಿ ಮೂತ್ರ ಸರಿಯಾಗಿ ಹೋಗ್ತಿಲ್ಲ ಅಂದ್ರೆ ನಮ್ ಬಾಡಿಯಲ್ಲಿ ಉತ್ಪನ್ನ ಆಗಿದ್ದು ಅಲ್ಲೇ ಉಳ್ಕೊಂಡು ಹೋಗುತ್ತೆ, ಸ್ಟೋರ್ ಆಗಕ್ ಚಲೋ ಆಕೈತಿ. ಸೊ ಕಾಲು ಬಾವು ಬರಕ್ ಚಲೋ ಆಕಾವ್, ಮುಖ ಬಾವು ಬರ್ತೈತಿ, ಆಮೇಲೆ ಶ್ವಾಸಕೋಶದಾಗ ನೀರ್ ತುಂಬ್ಕೊಂತೈತಿ. ಸೊ ಹಿಂಗಿದ್ದಾಗ ಅವ್ರಿಗೆ ಒಂಥರ ರೆಡ್ ಫ್ಲಾಗ್ ಸೈನ್ ಅಂತ ಹೇಳ್ತೀವಿ. ಅದನ್ನ ನೋಡ್ಕೊಂಡು ನಾವು ಕ್ಲಿನಿಷಿಯನ್ಸ್ ಏನ್ ಮಾಡ್ತೀವಿ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಫರ್ದರ್ ಟೆಸ್ಟ್ಗಳು ಮಾಡ್ಕೊಂತೀವಿ. ಅವಾಗ ನಮ್ಗೆ ಗೊತ್ತಾಗೈತಿ ಇಲ್ಪ ನಿಮ್ಗೆ ಒಂದು ಅಂದ್ರೆ ನಿಮ್ ಕಿಡ್ನಿ ಆಲ್ಮೋಸ್ಟ್ ಬಂದ್ ಆಗ್ಯಾವು, ಅಂದ್ರೆ ನಿಮ್ ಕಿಡ್ನಿ ಫೇಲ್ ಆಗೋ ಲಕ್ಷಣದಾಗ ಅದಾವ ಅಥವಾ ಫೇಲ್ ಆಗ್ಯಾವು, ನಿಮ್ಗೆ ಇನ್ ಮುಂದೆ ಕಿಡ್ನಿ ರಿಪ್ಲೇಸ್ಮೆಂಟ್, ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋದೊಂದು ವಿಚಾರ ಮಾಡ್ಬೇಕಾಕೈತಿ ನೀವು ಅನ್ನೋದೊಂದು ನಾವು ತಿಳಿಸಿ ಹೇಳ್ತೀವಿ. ಸೊ ಕಿಡ್ನಿ ರೋಗಿದ ಆಹಾರ ಸೇವನೆ ಪದ್ಧತಿ, ರೆಗ್ಯುಲಾರಿಟಿ, ಅವನ ಲೈಫ್ ಸ್ಟೈಲ್. ಈಗ ನಾವು ಕಿಡ್ನಿ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೋಬೇಕಂದ್ರೆ ಏನನ್ನೋದು ಹೇಳಿದ್ವಿ ಸರ್. ನಾವೀಗ ಒಮ್ಮೆ ಕಿಡ್ನಿ ವೀಕ್ ಆಗೈತಿ ಅಥವಾ ಕಿಡ್ನಿ ಫೇಲ್ ಆಗೈತಿ ಅಂತ ನಮ್ಮ ಮಾತಾಡೋದು ಡಿಸ್ಕಷನ್ ಚಾಲೂ ಆತಂದ್ರೆ ನಾವು ಪೇಷಂಟ್ಸಿಗೆ ಏನ್ ಅಂತ ಹೇಳ್ತೀವಿ, ನೀರು ರಿಸ್ಟ್ರಿಕ್ಟ್ ಮಾಡ್ತೀವಿ. ಅವಾಗ ಈಗ ಎಷ್ಟೊತ್ತನ ನಾನು ನಿಮ್ಗೆ ಏನ್ ಹೇಳಕತ್ತಿದ್ದೆ, ಕನಿಷ್ಠ 3 ಲೀಟರ್ ನೀರು. ಯಾಕಂದ್ರೆ ಕಿಡ್ನಿ ಕೆಲಸ ಮಾಡ್ತಿರ್ತಾವು, ಪ್ರೊಡ್ಯೂಸ್ ಆಕೈತಿ, ಕಾಲ್ ಮಾಡಿ ಹೋಗ್ತೈತಿ. ಇಲ್ಲಿ ಈಗ ನಮ್ದು ಕಿಡ್ನಿ ಕೆಲಸ ಸರಿ ಮಾಡ್ತಿರಂಗಿಲ್ಲ ಈಗ. ಸೊ ನಾವು ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಮಾಡ್ಬೇಕು. ಒಂದ್ ದಿನಕ್ಕೆ 2 ಲೀಟರ್ ಮಟ್ಟ ಅಷ್ಟ ನೀರ್ ಕುಡೀರಿ. ಆಮೇಲೆ ಊಟದಾಗ ಉಪ್ಪಿನಾಂಶ ಕಡಿಮೆ ಮಾಡ್ರಿ. ಆಮೇಲೆ ಈಗ ಏನಾದ್ರು ನಾವು ನಾನ್ ವೆಜ್ ಪ್ರೋಟೀನ್ ಇಂಟೇಕ್ ಯೂಶಲಿ ಅಡ್ವೈಸ್ ಮಾಡ್ತೀವಿ, ಚಲೋ ತಗೋರಿ ಅಂತ. ಬಟ್ ಕಿಡ್ನಿ ವೀಕ್ ಆಗ್ಯಾವ ಅಂದ್ಮೇಲೆ ಪ್ರೋಟೀನ್ ಇಂಟೇಕ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು.
ಯಾಕಂದ್ರೆ ಕಿಡ್ನಿಗೆ ಸ್ಟ್ರೆಸ್ ಬೀಳಕ್ ಚಲೋ ಆಕೈತಿ. ಓಕೆ ಓಕೆ. ಸೊ ಅಂತ ಸಂದರ್ಭದಲ್ಲಿ ಇವನ್ನ ನಾವು ಈ ರೀತಿ ನಾವು ಅಲ್ಲ ಈಗ ಅದನ್ನ ನೋಡಕ್ ಹೋಗಿ ಮತ್ತೆ ಉಳಿದ ಇದಕ್ಕೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗುದಿಲ್ಲ? ಅದೇ ಸರ್, ಅಂದ್ರೆ ಒನ್ಸ್ ಈಗ ನಾವು ಕಿಡ್ನಿ ಸಂರಕ್ಷಣೆ ಮಾಡಕ್ ಹೊಂಟ್ವಿ, ನೀವ್ ಹೇಳಿದ ಆಹಾರ ಪದ್ಧತಿಗೆ ಹೊಂಟ್ವಿ, ಉಳಿದ ಪಾರ್ಟ್ಸ್ ಅಲ್ಲ ಅದನ್ನ ನೋಡ್ಕೊಂಡ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ರೆಗ್ಯುಲರ್ ಆಗಿ ಮಂತ್ಲಿ ಫಾಲೋ ಅಪ್ ಇರಬೇಕು. ನಾವೆಲ್ಲಾನು ಕ್ಲಿಯರ್ ಆಗಿ ನೋಡ್ಕೊಂಡು ಅದ್ರ ಪ್ರಕಾರ ಪೇಷಂಟ್ಸಿಗೆ ಅಡ್ವೈಸ್ ಮಾಡ್ತೀವಿ. ಕೆಲವು ರೀನಲ್ ಕಿಡ್ನಿ ಡ್ಯಾಮೇಜ್ ಆಗು ಕೆಲವು, ಈಗ ಫಾರ್ ಎಕ್ಸಾಂಪಲ್ ಎಳ್ನೀರ್ ಕುಡಿಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಅದ್ರಾಗ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರ್ತೈತಿ. ಕಿಡ್ನಿ ಕೆಲಸ ಪೊಟ್ಯಾಷಿಯಂ ಕ್ಲಿಯರ್ ಮಾಡೋದು. ಸೊ ಅದಕ್ಕೆ ನಾವು ಎಳ್ನೀರ್ ತಗೋಬೇಡ ಅಂತ ಹೇಳ್ತೀವಿ. ಅದರ ಅರ್ಥ ನಾವು ಎಳ್ನೀರ್ ಬದ್ಲಿ ಬೇರೆ ರೀತಿ ಇದ್ರೆ ನಾವು ಫುಡ್ ಇಂಟೇಕ್ ಅದನ್ನ ಅಡ್ವೈಸ್ ಮಾಡ್ಬೇಕು. ಈ ಕಿಡ್ನಿ ಸ್ಟೋನ್ ಅಂದ್ರೆ ಏನು? ಕಿಡ್ನಿ ಸ್ಟೋನ್ ಆಗ್ತಾವು. ಈಗ ಕೆಲವು ಕಡೆ ಏನಂದ್ರೆ ಗರ್ಭಿಣಿಯರು ಇರ್ತಾರಲ್ಲ, ಆ ಒಳಗಿರೋ ಮಗುವಿಗೆ ಕಿಡ್ನಿ ಏನೋ ತೊಂದರೆ ಐತಿ ಅಂತೇಳಿ ಅವನಿಗೆ ಕಾಮಣೆ ಆಗೈತೆ ಅಂತ ಹೋಗಿ ಇದ್ರಾಗ ಹಾಕಿ ಬಿಡ್ತಾರ ಐಸುದೊಳಗೆ. ಆ ಮಗುವಿಂದ ಹೆಂಗ್ ಗೊತ್ತಾಗತ್ತಂತ? ಅಲ್ಲ ಸರ್, ಈಗ ಕಾಮಣಿ ಆಗೋದು ಬೇರೆ. ಅಲ್ಲಲ್ಲ, ಈ ಕಿಡ್ನಿ ಒಳಗ ಈ ಗರ್ಭಿಣಿ ಇರ್ತಾರ, ಇಲ್ಲೋ ಒಬ್ರು ನನಗೊಂದು ಕ್ವಶನ್ ಕೇಳಿದ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ಮಗುಗೆ ಒಳಗಡೆ ಮಗು ಇರುತ್ತೆ, ಇವ್ ಡಾಕ್ಟರ್ ಏನ್ ಮಾಡ್ಬಿಡ್ತಾರ, ಕಿಡ್ನಿಗೆ ಏನೋ ಸಮಸ್ಯೆ ಐತಿ, ಇವ್ರಿಗೆ ಇದು ಆತು ಏನು ಕಾಮಣಿ ಏನೋ ಒಟ್ಟು ಅವ್ರೊಂದು ಹೇಳ್ತಾರೆ. ಅವ್ ಮಗುಗೂ ಆಗ್ಬೋದಾ ಅಂತ ಸರ್? ಗರ್ಭಿಣಿ ಒಳಗಿರೋ ಮಗುಗೂ ಕಾಮಣಿ ಆಗೋದು ಕಿಡ್ನಿ ಇಂತ್ರಲ್ಲ, ಲಿವರ್ ಇಂತ್ರ ಆಕೈತಿ. ಅದು ಕೆಲವು ಟೈಮ್ ಏನಾಕೈತಿ ಅಂದ್ರೆ ನಮ್ದು ಹಿಮೋಗ್ಲೋಬಿನ್ ಬೇರೆ ರೀತಿ ಇರುತ್ತೆ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. HB ಹಿಮೋಗ್ಲೋಬಿನ್, ಫೀಟಲ್ ಹಿಮೋಗ್ಲೋಬಿನ್ ಬೇರೆ ಇರುತ್ತೆ. ನಾವು ಹುಟ್ಟುತ್ತಾ ಇದ್ದಾಗ ದೊಡ್ಡವರಾಗ್ತಿದ್ದಂಗೆ ಬೇರೆ ಆಗುತ್ತೆ. ಅದಕ್ಕೆ ಅದು ಆ ರಕ್ತಾಂಶ ಏನ್ ಡ್ಯಾಮೇಜ್ ಸತ್ಕೊಂಡು ಹೊಸ ರಕ್ತಾಂಶ ಆಗ್ತಿರುತ್ತೆ, ಆ ಟೈಮ್ ಕೆಲವು ಟೈಮ್ ಫಿಸಿಯಾಲಜಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ. ಬಟ್ ಅದೇ ದಟ್ ಈಸ್ ಇನ್ ದ ಪರ್ವ್ಯೂ ಆಫ್ ಪೀಡಿಯಾಟ್ರಿಷಿಯನ್, ಚಿಕ್ಕ ಮಕ್ಕಳು ಡಾಕ್ಟರ್. ಅದು ಒಂದು ಫಿಸಿಯಾಲಜಿಕಲ್ ಎಲ್ಲರಿಗೂ ಆಗುತ್ತೆ 2ನೇ ದಿನಕ್ಕೆ. ಹಂಗೆ ಅದನ್ನ ಬಿಟ್ಬಿಟ್ಟು ಬೇರೆ ರೀತಿಯಿಂದ ಕಾಮಣಿ ಆದ್ರೆ ಅದು ಕಾರಣ ಬೇರೆ ಇರುತ್ತೆ. ಅದು ಒಂದು ಬೇರೆ ಸರ್, ಕಾಮಣಿ ಕಿಡ್ನಿಗೆ ಸಂಬಂಧ ಇಲ್ಲ. ಸೊ ಕಿಡ್ನಿ ತೊಂದ್ರೆ ಮಕ್ಕಳಲ್ಲಿ ಆಗುತ್ತಾ ಅಂದ್ರೆ ವೆರಿ ಗುಡ್ ಕ್ವಶನ್. ಆಗುತ್ತೆ ಸರ್. ಸೊ ಅದು ಕೆಲವು ಟೈಮ್, ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ತಾಯಿ ಗರ್ಭಿಣಿ ಇದ್ದಾಗ್ಲೇ ನಾವು ಸ್ಕ್ಯಾನ್ ಮಾಡುವಾಗ್ಲೇ ಹೊಟ್ಟೆಗೆ ನೀರ್ ಇರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಅಕಸ್ಮಾತ್ ಕಿಡ್ನಿ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ಅದ್ರಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಅದು ಕಡಿಮೆ ಆಗೋದು, ಜಾಸ್ತಿ ಆಗೋದು. ಕೆಲವು ಕಿಡ್ನಿ ಕಾಯಿಲೆಗಳು ನಾವು ಹುಟ್ಟಿದ ಮೇಲೆ ಟ್ರೀಟ್ಮೆಂಟ್ ಕೊಡ್ಬಹುದು ಮಗುಗೆ. ಕೆಲವು ಕಿಡ್ನಿ ಕಾಯಿಲೆಗಳಿಂದ ಮಗುಗೆ ಲಾಂಗ್ ಟರ್ಮ್ ಅಲ್ಲಿ ತೊಂದರೆ ಆಗುತ್ತೆ. ಸೊ ಅಂದ್ರೆ ಸುಮಾರು ಕಾಯಿಲೆಗಳಿದಾವೆ. ಚಿಕ್ಕ ಮಕ್ಕಳಿಗೆ ಆಗುವಂತ ಕಾಯಿಲೆಗಳು ಕೂಡ ಸುಮಾರು ಇದಾವೆ. ಈ ಕಿಡ್ನಿ ಕಾಯಿಲೆ ಬರ್ಲಿಕ್ಕೆ ಹೆರಿಡಿಟಿನೂ ಒಂದನ ಆಗುತ್ತೆ ಸರ್. ಕಂಜೆನಿಟಲ್ ಕಾಸಸ್ ಇರ್ತವೆ, ಆನುವಂಶಿಕವಾಗಿ. ಸೊ ಕಿಡ್ನಿ ಕಾಯಿಲೆಗಳು, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಕ್ಕಳಲ್ಲಿ ನಾವು ತುಂಬಾ ಕನ್ಸರ್ನಿಂಗ್ ಕಿಡ್ನಿ ಕಾಯಿಲೆ ಅಂದ್ರೆ ಪೋಸ್ಟೀರಿಯರ್ ಯುರೆಥ್ರಲ್ ವಾಲ್ವ್ ಅಂತ, PUV ಅಂತ. ಸೊ ಅದ್ರಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಮೂತ್ರ ಮಾಡಕ್ಕೆ ದಾರಿ ಇರುತ್ತಲ್ಲ, ಅಲ್ಲೊಂದು ಕರ್ಟನ್ ಬೆಳೆದಂಗ, ಪರದೆ ಬೆಳೆದಂಗ ಬೆಳೆದ್ ಬಿಟ್ಟಿರ್ತೈತಿ. ಅದರಿಂದ ಏನಾಕೈತಿ, ಅಲ್ಲಿ ಏನ್ ಫ್ಲೂಯಿಡ್ ಸರ್ಕ್ಯುಲೇಷನ್ ಆಗ್ಬೇಕಾಗಿರ್ತದಲ್ಲ ತಾಯಿ ಹೊಟ್ಟೆಯಲ್ಲಿ, ಅದು ಸರಿಯಾಗಿ ಆಗಲ್ಲ. ಅದರಿಂದ ಏನಾಗುತ್ತೆ, ಬೇರೆ ಕಿಡ್ನಿಗೆ ಅಷ್ಟೇ ಪೆಟ್ಟು ಬೀಳಲ್ಲ, ಅವಾಗ ಶ್ವಾಸಕೋಶಕ್ಕೆ ಕೂಡ ಪೆಟ್ಟು ಬೀಳುತ್ತೆ. ಆಮೇಲೆ ಅವ್ರು ದೊಡ್ಡವ್ರು ಆಗ್ತಿದ್ದಂಗೆ ಅವ್ರ ಲೈಫ್ ಟೈಮ್ ಅಲ್ಲಿ ಅದ್ರದ್ದು ಸಿವಿಯಾರಿಟಿ ಎಷ್ಟಿರುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ವಿದಿನ್ ಬೈ ದ ಟೈಮ್ ಅವ್ರು ಟೀನೇಜ್ಗೆ ಹೋಗ್ತಾರಲ್ಲ, ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ರೀತಿಯಾಗಿ ನಮ್ ಬೇರೆ ಕಾಯಿಲೆಗಳು ಇರ್ತಾವ ಸರ್, ಸಣ್ಣ ಪುಟ್ಟ ಕಾಯಿಲೆಗಳು. ಅಂದ್ರೆ ಕಿಡ್ನಿ ಟ್ಯೂಬ್ ಚಿಕ್ಕದಾಗಿ ಬ್ಲಾಕ್ ಆಗಿರುತ್ತೆ, ಅಂತವೆಲ್ಲ ಏನ್ ತೊಂದರೆ ಆಗಲ್ಲ. ದೊಡ್ಡವರಾದ್ಮೇಲೆ ನಾವು ಸರಿಪಡಿಸ್ಕೋಬಹುದು. ಈಗ ಕಿಡ್ನಿ ಅಂದ ತಕ್ಷಣ ಕೆಲವರು ಬಂತ ರೋಗ ಅಂದು ಕೂಡ ಡಯಾಲಿಸಿಸ್ ಅಂತಾರೆ. ಡಯಾಲಿಸಿಸ್ ಅಂದ್ರೆ ಏನು, ಯಾವಾಗ ಮಾಡ್ತೀರಿ, ಅದರ ಮಹತ್ವ ಏನು? ಸರ್, ಎಲ್ಲಾ ಕಿಡ್ನಿ ರೋಗಗಳಿಗೆ ಡಯಾಲಿಸಿಸ್ ಅವಶ್ಯಕತೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಈಗ ಒಂದು ಪ್ರಶ್ನೆ ಕೇಳಿದ್ರಿ, ಕಿಡ್ನಿ ಹಳ್ಳ ಅಂದ್ರೆ. ಸೊ ಆ ಕಿಡ್ನಿ ಹಳ್ಳಗಳು ರುಟೀನ್ ಆಗಿ, ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಸುಮಾರು ವೆರಿ ಕಾಮನ್. ಬಂದ್ಬಿಟ್ಟು ಒಂದು ಟೆಂಪರೇಚರ್, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನೀರ್ ಕುಡಿಯಲ್ಲ. ನಾನು ಈ ನಮ್ಮ ಡಿಸ್ಕಷನ್ ಅಲ್ಲಿ ನಾನು ಏನ್ ಸ್ಟ್ರೆಸ್ ಮಾಡ್ಬೇಕಂತೀನಿ ಅಂದ್ರೆ, ದ ಮೋಸ್ಟ್ ಪವರ್ಫುಲ್ ಡ್ರಿಂಕ್ ಅವೈಲೇಬಲ್ ಇನ್ ದಿಸ್ ವರ್ಲ್ಡ್ ಈಸ್ ವಾಟರ್. ನಾವು ನೀರಿಂತ 100ರಲ್ಲಿ 90% ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ಕೋಬಹುದು. ಸೊ 90% ಆಫ್ ದ ಟೈಮ್ಸ್ ನಮ್ದೆಲ್ಲ ತೊಂದರೆ ಸರಿ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ಶುಗರ್, ಅನ್ಕಂಟ್ರೋಲ್ ಶುಗರ್ ಆಗಿರ್ಬೋದು, ಅನ್ಕಂಟ್ರೋಲ್ BP ಆಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಮ್ದು ಓವರ್ ವೇಟ್ ಆಗಿರ್ಬೋದು, ಅಥವಾ ನಮ್ದು ಎಕ್ಸರ್ಸೈಸ್ ಸರಿಯಾಗಿ ಮಾಡ್ದಿರಂಗಿರ್ಬೋದು, ಇವೆಲ್ಲ ಒಂಥರ ಕಂಪೈಲ್ ಆಗಿ ಕಿಡ್ನಿ ಫೇಲ್ ಆಗುತ್ತೆ. ಸೊ ಈಗ ನಮ್ದು ಈ ಸಂದರ್ಭದಲ್ಲಿ ಇನ್ನೊಂದು ಏನ್ ಸ್ಟ್ರೆಸ್ ಮಾಡ್ಬೇಕಂತೀನಂದ್ರೆ, ನಾವು ಕಿಡ್ನಿ ಫೇಲ್ ಅಂತ ಏನ್ ಅಂತೀವಲ್ಲ ಸರ್, ಪೇಷಂಟ್ ಬಂದ್ಬಿಟ್ಟು ನಂದು 2 ಕಿಡ್ನಿ ಫೇಲ್ ಆಗಿದೆನಾ ಅಂತ ಪ್ರಶ್ನೆ ಹೇಳ್ತಾರೆ. ಸೊ ಫೇಲ್ ಆಗಿದೆ ಅಂದ್ರೆ ನಾವು 2 ಕಿಡ್ನಿ ಲೆಕ್ಕಾಚಾರ ತಗೊಂಡ ಮಾತಾಡ್ತಿರ್ತೀವಿ. ಯಾಕಂದ್ರೆ ಒಂದು ಕಿಡ್ನಿ ಕೆಲಸ ಮಾಡಿ ಇನ್ನೊಂದು ಕಿಡ್ನಿ ಕೆಲಸ ಮಾಡಕತ್ತಿಲ್ಲ ಅಂತಂದ್ರೆ
ಕಿಡ್ನಿ ಫೇಲ್ ಆಗಿರಲ್ಲ, ಅದು ಚೆನ್ನಾಗಿರೋ ಕಿಡ್ನಿ ಅದ್ರ ಕೆಲಸ ಮಾಡ್ಕೊಂತೇವೆ. ಓಕೆ. ಸೊ ಎರಡರದ್ದು ಕಂಪನ್ಸೇಟಿವ್. ಇನ್ಫ್ಯಾಕ್ಟ್ ಒಂದು ಊರಾಗ ನಾವು 1,000 ಮಂದಿ ರ್ಯಾಂಡಮ್ ಆಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಹುಟ್ಟಿನ 1000ದಾಗ ಒಬ್ರು ಒಂದ ಕಿಡ್ನಿಲಿ ಹೌದು, ಒಂದ ಕಿಡ್ನಿ. ಹೌದು. ಸೊ ಅದರಿಂದ ಅವ್ರಿಗೆ ತೊಂದರೆ ಇದೆ ಅಂತ ಏನಿಲ್ಲ. ಅವ್ರಿಗೆ ಬೈ ಬರ್ತ್ ಇರುತ್ತೆ, ಇನ್ಸಿಡೆಂಟ್ ಆಗಿ ಎದಕ್ಕೋ ಸ್ಕ್ಯಾನ್ ಮಾಡ್ಸಕ್ ಹೋದಾಗ ಗೊತ್ತಾಕೈತಿ. ಸೊ ಅದಕ್ಕೇನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಾವು ಕಾಳಜಿವಾಗಿರ್ಬೇಕಷ್ಟೇ. ಸೊ ಇದನ್ನ ಹಿಡ್ಕೊಂಡು ಈಗ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ 2 ಕಿಡ್ನಿ ಫೇಲ್ ಆಗಿದಾವೆ. ಸೊ ಈ ಸಿಚುವೇಶನ್ ಬಂದಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಕಿಡ್ನಿ ಮಾಡೋ ಕೆಲಸವನ್ನು ನಾವು ಇನ್ನೊಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ನಾವು 2 ರೀತಿಯಾಗಿ ಮಾಡ್ಬೇಕು. ಒಂದು ಡಯಾಲಿಸಿಸ್, ಇನ್ನೊಂದು ಬಂದ್ಬಿಟ್ಟು ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ಡಯಾಲಿಸಿಸ್ ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ ನಾವು ಈಗಾಗಲೇ ಚರ್ಚೆ ಮಾಡ್ದಂಗೆ ಕಿಡ್ನಿಗೆ ಹಲವಾರು ಕೆಲಸ ಇದೆ. ಒಂದು ಹೊಲಸಷ್ಟೇ ತೆಗೆಯೋದಲ್ಲ, ರಕ್ತ ಉತ್ಪನ್ನ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ವಿಟಮಿನ್ ಡಿ ಆಕ್ಟಿವೇಟ್ ಮಾಡೋದಾಗಿರ್ಬೋದು, ಹಿಂಗೆ ಅಥವಾ ನಮ್ಮ ಶರೀರದಲ್ಲಿ ನೀರಿನ ಅಂಶ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ಡಯಾಲಿಸಿಸ್ ಬಂದ್ಬಿಟ್ಟು ಬೇರೆ ಹೊಲಸಷ್ಟೇ ತೆಗೆಯುತ್ತೆ, ಮಿಕ್ಕಿದ ಕೆಲಸವನ್ನು ಕಿಡ್ನಿ ಡಯಾಲಿಸಿಸ್ ಮಾಡಲ್ಲ. ಸೊ ನಮಗೆ ಇದು ಒಂಥರ ಟೆಂಪರರಿ ಅರೇಂಜ್ಮೆಂಟ್, ಅಂದ್ರೆ ನಮಗೆ ಏನು ಮಾಡಕ್ ಆಪ್ಷನ್ ಇಲ್ಲಪ್ಪ ಅಂದಾಗ ಡಯಾಲಿಸಿಸ್ಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇದಕ್ಕಿಂತ ಉತ್ತಮವಾಗಿ ನಮಗೆ ಸೊಲ್ಯೂಷನ್ ಅಂತಂದ್ರೆ ಕಿಡ್ನಿ ಕಸಿ ಅಥವಾ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಒಂದು ಕೆಲಸ ಮಾಡ್ತಿರೋ ಕಿಡ್ನಿ ಇನ್ನೊಬ್ಬ ರೋಗಿಯ ಶರೀರದಲ್ಲಿ ಹಾಕ್ತಿವಿ. ಸೊ ಇದು ನಾವೀಗ ನಮ್ಮ ಹುಲ್ಕೋಟೆಯ KH ಪಾಟೀಲ್ ಹಾಸ್ಪಿಟಲ್ ಅಂದ್ರೆ ನೀವು ಹೇಳ್ದಂಗೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ನಾವು ಕಿಡ್ನಿ ಕಸಿಯನ್ನು ನಮ್ಮ KH ಪಾಟೀಲ್ ಹಾಸ್ಪಿಟಲ್ ಹುಲ್ಕೋಟೆಯಲ್ಲಿ ಮಾಡಿದ್ವಿ 2024 ಏಪ್ರಿಲ್ ರಲ್ಲಿ. ಇದಕ್ಕೆ ಇನ್ಸ್ಪೈರ್ ಯಾರು, ಏನು ಸರ್? ನಮ್ಮ ಫೌಂಡಿಂಗ್ ಚೇರ್ಮನ್ ನಮ್ಮ ಅಜ್ಜಾರು KH ಪಾಟೀಲ್ ಸರ್. ಅವರು ನಮ್ಮ ಕೋಆಪರೇಟಿವ್ ಮೂವ್ಮೆಂಟ್ ಇದೆಲ್ಲ ಇದು ಭೀಷ್ಮ ಪಿತಾಮಹ ಅಂತ ಎಲ್ಲರೂ ನಾವು ಕೇಳಿವಿ. ಅವರಿಗೆ ಅವರ ಜೀವಮಾನದಲ್ಲಿ ಅವ್ರಿಗೂ ಕೂಡ ಕಿಡ್ನಿ ಸಮಸ್ಯೆ ಬಂದಿತ್ತು, ಕಿಡ್ನಿ ಫೇಲ್ ಆಗಿತ್ತು. ಆ ಸಮಯದಲ್ಲಿ ನಾವು ತುಂಬಾ ಚಿಕ್ಕವರಿದ್ವಿ, ಒಂದು 6 ವರ್ಷ 7 ವರ್ಷ ಹುಡುಗರಿದ್ವಿ. ಅವರನ್ನು ನಾಗನೂರ್ ಸರ್ ಆಗ್ಲಿ ಅಥವಾ ಇಲ್ಲೆಲ್ಲ ಹಿರಿಯ ವೈದ್ಯರು ಅವರನ್ನು ಚೆನ್ನೈ ಕರ್ಕೊಂಡು ಹೋಗಿದ್ರು. ಓಕೆ. NB ಪಾಟೀಲ್ ಚಿಂತಾಮಣಿ. ಹೌದು, ಅವರೆಲ್ಲರೂ ಸೇರ್ಕೊಂಡು ಕರ್ಕೊಂಡು ಹೋಗಿದ್ರು. ಅವಾಗ ಸರ್ ನಮಗೆ ಹೇಳ್ಯಾರ, ಅಂದ್ರೆ ನಾವಾಗಿನ್ನೂ ಸಣ್ಣವರಿದ್ವಿ, ಅವ್ರಿಗೆ ಹೇಳಿದ್ರಂತ, ಅಲ್ಪ ಡಾಕ್ಟರ್, ನನಗೆ ಆರಾಮಿಲ್ಲ ಅಂದ್ರೆ ನೀವು ಏನು ಚೆನ್ನೈ ಯಾಕ ಅಮೆರಿಕಕ್ಕೂ ಕರ್ಕೊಂಡು ಹೋಗಕ್ ಶಕ್ಯ ಐತಿ, ನೀವು ಟ್ರೀಟ್ಮೆಂಟ್ ಕೊಡ್ತೀರಿ, ಬಟ್ ನನ್ನ ಊರಾಗಿನ ಹಳ್ಳಿ ಮಂದಿಗೆ ರೊಕ್ಕ ಇರ್ಲಾರ್ದವ್ರಿಗೆ ತೊಂದ್ರೆ ಬಂದ್ರೆ ಏನ್ ಮಾಡ್ಬೇಕು, ಅವರು ನನಗ ಹುಲ್ಕೋಟಿ ಹಾಸ್ಪಿಟಲ್ದಾಗ ನೀವು ಕಿಡ್ನಿ ಕಸಿ ಚಾಲು ಮಾಡ್ಬೇಕು ಅಂತೇಳಿ ಒಂದು ಆದೇಶ ಕೊಟ್ಟು ಹೋಗಿದ್ರು. ಆ ಆದೇಶವನ್ನು ನಿಜವನ್ನು ಮಾಡಕ ಕಾರಣಭೂತರಾಗಿದ್ರು ನಮ್ಮ HK ಪಾಟೀಲ್ ಸಾಹೇಬ್. ಅವ್ರು ನಮಗೊಂದು ಟಾರ್ಗೆಟ್ ಕೊಟ್ರು. ನಮ್ಮ ಫಸ್ಟ್ ನಾವು UK ದಾಗಿದ್ದಾಗ ವಾಪಸ್ ಕರ್ಸ್ಕೊಂಡ್ರು, ಬಾ ಇಲ್ಲಿ ಬಂದ್ ಕೆಲಸ ಮಾಡಕ್ ಚಾಲು ಮಾಡ ಅಂತ ಹೇಳಿ. ನಾವು ಬಂದು 1 ವರ್ಷಕ್ಕೆ, ನಾ 2023ದಾಗ ಬಂದೆ. UK ದಾಗ ನಾನು ಕಲಿಯಕ್ ಹೋಗಿದ್ದೆ. 2023ದಾಗ ಬಂದೆ. ಒಂದ್ ವರ್ಷ ಟೈಮ್ ಕೊಡ್ತೀನಿ ನಿನಗ, ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಾಲು ಮಾಡ್ಬೇಕು. ಅದೇ ರೀತಿಯಾಗಿ ನಾಗನೂರ್ ಸರ್ ಲೀಡರ್ಶಿಪ್ ದಾಗ ನಾವು ಒಂದು ಟೀಮ್ ತಯಾರು ಮಾಡ್ಕೊಂಡ್ವಿ. ಆಮೇಲೆ ಬೇಕಂದಾಗ ನಮ್ ಸರ್ ಅಜಯ್ ಶರ್ಮಾ ಸರ್ UK ಅಂತ ಬಂದು ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು. ಅದೇ ರೀತಿಯಾಗಿ ಒಂದು ಟೀಮ್ ಡೆವಲಪ್ ಮಾಡಿದ್ವಿ. ನಮ್ಮ ಟೀಮ್ ದಾಗ ಇನ್ನೊಂದೇನ್ ಗೌರವದಿಂದ ಹೇಳ್ಬೋದಂದ್ರೆ ಎಲ್ಲರೂ 40 ವರ್ಷದಕ್ಕಿಂತ ಸಣ್ಣವರು ಇದ್ರು. ಇದು 2007ರಾಗ ಧೋನಿ ಕ್ರಿಕೆಟ್ ಗೆದ್ದಂಗೆ ಆಗಿತ್ತು. ಸೊ ಆ ರೀತಿಯಾಗಿ ದೇವರ ಆಶೀರ್ವಾದದಿಂದ, ಮುಖ್ಯವಾಗಿ ಅಜ್ಜಾರ ಆಶೀರ್ವಾದದಿಂದ ಇನ್ನೂವರೆಗೂ ಮಾಡಿದ್ದು ಕಿಡ್ನಿ ಕಸಿ ಎಲ್ಲಾನು ಸಕ್ಸಸ್ಫುಲ್ ಆಗಿದ್ದಾವೆ. ಎಲ್ಲರ ಕ್ರಿಯೇಟ್ ಅಂದ್ರೆ ನಾರ್ಮಲ್ ರೇಂಜ್ ದಾಗ ಐತಿ. ಎಲ್ಲರೂ ಖುಷಿಯಾಗಿದ್ದಾರೆ, ತಮ್ಮ ಕೆಲಸವನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ಇನ್ನೂ 2-3 ನಾವು ತಯಾರು ಮಾಡಕತ್ತೀವಿ. ಅದೇ ರೀತಿಯಾಗಿ ಈಗ ಇನ್ನೊಂದು ಆದೇಶ ಏನ್ ಬಂದೈತಂದ್ರೆ, ಬಡವರಿಗೆ ನಾವು ಅಗದಿ ಕಡಿಮೆ ರೇಟ್ದಾಗ ಮಾಡಾಕತ್ತೀವಿ, ಬಟ್ ತಿಂಗಳಕ್ಕೆ ಒಂದು ಕಂಪಲ್ಸರಿ ಮಾಡ್ಬೇಕು. ನೀವು ಬಡವರಿಗೆ ಸೌಲಭ್ಯ ಮಾಡಾಕ ನೀವು ಏನ್ ಅನುಕೂಲ ಮಾಡ್ರಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಾಹೇಬ್ ಹೇಳ್ಯಾರ. ಅದೇ ರೀತಿಯಾಗಿ ನಾವು ಈ ವರ್ಷದಾಗ ತಿಂಗಳಕ್ಕೆ 1 ಮಾಡ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇಟ್ವಿ. ಹೌದು, ನಿಮ್ ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ಕಿಡ್ನಿ ಸಿಗ್ಬೇಕಲ್ಲಿ, ಕಿಡ್ನಿ ಕಸಿ ಮಾಡೋದು ಹೆಂಗೆ? ಈಗ ಕಿಡ್ನಿ ಕಸಿ ಒಂದು ದೊಡ್ಡ ಟಾಪಿಕ್ ಸರ್. ಬಟ್ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ 2 ರೀತಿಯಾಗಿ ನಾವು ಕಿಡ್ನಿಯನ್ನು ಇದನ್ ಮಾಡ್ಬೋದು, ಅವೈಲೇಬಲ್ ಮಾಡ್ಕೋಬಹುದು. ಒಂದು ಲಿವಿಂಗ್ ಡೋನರ್, ಅಂದ್ರೆ ಜೀವಂತ ಇದ್ದವರು ನಮ್ಮ ಸಂಬಂಧಿಕರಾಗಿರ್ತಾರೆ. ಸೊ ಮೊದ್ಲು ಏನಾಗಿತ್ತು, 1994ರಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಇರ್ಲಿಲ್ಲ. ಅವಾಗ ಏನಾಗೈತಿ, ಬಡವರಿಗೆಲ್ಲ ಬಹಳ ಮೋಸ ಆಗ್ಬಿಟ್ಟೈತಿ. ದೊಡ್ಡ ರ್ಯಾಕೆಟ್ಸ್ ಆಗಿ ಎಲ್ಲ ಕಳ್ಳತನ ಆಗ್ಯಾವ, ಕಿಡ್ನಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಎಲ್ಲ ಇದನ್ ಮಾಡ್ಯಾರ. ಸೊ 1994ರಲ್ಲಿ ನಮ್ ಸೆಂಟ್ರಲ್ ಗೌರ್ಮೆಂಟ್ ಲಾ ತಗೊಂಡ್ಬಂತು.
ಆ ಲಾ ಪ್ರಕಾರ ನಾವು ನಮ್ಮ ನಿಯರ್ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತೀವಿ. ಅಂದ್ರೆ ಒಬ್ಬನ ಪೇಷಂಟ್ ಆಗಿದ್ರೆ ಅವ್ರದ್ದು ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕಂಗಿಯರಾಗಿರ್ಬೋದು, ಅವ್ರ ಹೆಂಡತಿ ಆಗಿರ್ಬೋದು, ಅವ್ರು ಕೊಡ್ಬೋದು ಅಂತಿತ್ತು. 2011ರಲ್ಲಿ ಅದಕ್ಕೆ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಅಜ್ಜ ಅಜ್ಜಿ ಕೂಡ ಕೊಡ್ಬೋದು ಅಂತ ಇದಿದೆ. ಅಕಸ್ಮಾತ್ ಆಗಿ ಕಾಕನ್ ಮಕ್ಕಳಾಗಿರ್ಬೋದು, ಕಾಕ ದೊಡ್ಡಪ್ಪ ಆಗಿರ್ಬೋದು, ಅಂಥವ್ರು ಕೊಡೋದಂತಂದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ಅಥಾರಿಟಿ ಇರುತ್ತೆ, ಅಲ್ಲಿ ಹೋಗಿ ಪರ್ಮಿಷನ್ ತಗೋಬೇಕಾಗ್ತದೆ. ಇದ್ರದ್ದು ಮೇನ್ ಕಾನ್ಸೆಪ್ಟ್ ಏನಂತಂದ್ರೆ ಅಂಗದಾನ ಏನ್ ಮಾಡ್ತೀವಲ್ಲ ಅಗ್ದಿ ಶ್ರೇಷ್ಠ ದಾನ. ಯಾಕಂದ್ರೆ ನಾವು ನಮ್ ಬೇಕಾದವ್ರಿಗೆ 2ನೇ ಜೀವ ಕೊಟ್ಟಂಗೆ, ಅಲ್ಲಿ ಹಣಕಾಸಿನ ವ್ಯವಹಾರ ಇರಬಾರ್ದು. ಅದ್ರ ಸಲುವಾಗಿ ಈ ಕಾನೂನು ತಗೊಂಡ್ಬಂದು. ಸೊ ಇದು ಈ ಕಿಡ್ನಿ ದಾನದ ಬಗ್ಗೆ ಒಂದು ಸಪರೇಟ್ ಮಾತಾಡೋಣ ಸರ್, ಯಾಕಂದ್ರೆ ಬಹಳ ಇದೆ. ಸೊ ಕೊನೆಯದಾಗಿ 1 ನಿಮಿಷದಲ್ಲಿ ತಾವು ಏನ್ ಸಂದೇಶ ಕೊಡ್ಬೋದು ಜನರಿಗೆ? ಸರ್, ಒಂದ್ ಬಂದ್ಬಿಟ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಎಲ್ರು ತಮ್ಮ ಆರೋಗ್ಯವನ್ನು ಕಾಪಾಡಿ. ನಾವು ನಮ್ಮ ಶರೀರ, ನಮ್ಮ ಕೆಲಸದಲ್ಲಿ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಂದ್ರೆ ನಮ್ಮ ಆರ್ಗನ್ಸ್ ಅನ್ನು ನಾವು ಕಾಪಾಡೋಕ್ ನಾವು ಟೈಮ್ ಕೊಡಂಗಿಲ್ಲ. ನಮ್ಮ ಶರೀರ ಚೆನ್ನಾಗಿದ್ರೆ ನಾವು ಮುಂದೆ ಹೋಗ್ಬೋದು. ಹೌದು. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ರಿ, ವೇಟ್ ರಿಡಕ್ಷನ್ ಮಾಡ್ರಿ, ಹೊರಗಡೆ ತಿನ್ನೋದು ಕಡಿಮೆ ಮಾಡಿ, ಜಂಕ್ ಫುಡ್ಸ್ ತಿನ್ನೋದು ಕಡಿಮೆ ಮಾಡಿ, ಫಿಟ್ ಆಗಿರೋಣ. ಎಲ್ಲರೂ ಫಿಟ್ ಆಗಿರೋಣ, ಎಲ್ಲರೂ ಆರೋಗ್ಯವಾಗಿರೋಣ. ಎರಡನೇದು, ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ತೊಂದರೆ ಬಂದ್ರೆ ದಯಮಾಡಿ ಕೈ ಮುಗಿದು ಕೇಳ್ತೀನಿ, ನೀವಾಗ್ಲೇ ಮೆಡಿಕೇಶನ್ಸ್ ತಗೋಬೇಡ್ರಿ. ಯಾಕಂದ್ರೆ ಈಗಾಗ್ಲೇ ನಾವು ಚರ್ಚೆ ಮಾಡ್ತಾ ಇದೀವಿ ಎಲ್ಲ ಡಾಕ್ಟರ್ಸ್ ಹತ್ರ ತಗೋಬೇಕಂತ. ಆನ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಳೋದು ತಪ್ಪು. ಡೈಕ್ಲೋಫಿನಾಕ್ ತುಂಬಾ ಅದ್ಭುತವಾದ ಮೆಡಿಕೇಶನ್ ಸರ್, ಆದ್ರೆ ಅದು ನಮಗೆ ಅಂಡರ್ ಸೂಪರ್ವಿಷನ್ ಕೊಡೋದು ಒಳ್ಳೇದು. ಯಾಕಂದ್ರೆ ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಈಗ ಎಷ್ಟೊಂದ್ ಜನ ನಾನು ನಿಮ್ಗೆ ಆಗ್ಲೇ ಚರ್ಚೆ ಮಾಡೋದು ಹೇಳಿದೆ, ಒಬ್ನು ಕಲ್ತವನು ಸಾಫ್ಟ್ವೇರ್ ಇಂಜಿನಿಯರ್, ತಲೆನೋವು ಅಂತ 1 ತಿಂಗಳು ಡೈಕ್ಲೋಫಿನಾಕ್ ತಗೊಂಡು ಕಿಡ್ನಿ ಫೇಲ್ ಮಾಡ್ಕೊಂಬಂದ. ಸೊ ಅದೇ ಅವನು ಡಾಕ್ಟರ್ ಹತ್ರ ಹೋಗಿದ್ರೆ ಅದಕ್ಕೆ ಏನ್ ತಲೆನೋವು ಬರ್ತಿದೆ ಕಾರಣ ಹುಡುಕ್ಬೇಕು, ಸುಮ್ನೆ ಮಾತ್ರೆ ಕೊಡೋದಲ್ಲ. ಅದಕ್ಕೆ ಎರಡನೇದು ನಂದೇನ್ ರಿಕ್ವೆಸ್ಟ್ ಅಂದ್ರೆ, ನೀವಾಗ್ಲೇ ಸ್ವಂತಾಗಿ ಮೆಡಿಕೇಶನ್ಸ್ ತಗೋಬೇಡ್ರಿ, ವೈದ್ಯರ ಹತ್ರ ಹೋಗಿ ಒಂದು ಅರ್ಧ ತಾಸು ಹೋಗ್ತೈತಿ, ಹೋಗಿ ಭೇಟಿ ಆಗ್ರಿ, ಅವ್ರು ಹೇಳಿದ ಅಡ್ವೈಸ್ ಫಾಲೋ ಮಾಡ್ರಿ. ಮೂರನೇದು, ಕಿಡ್ನಿ ತೊಂದರೆ ಆಗಿದೆ ಅಂತ ಗೊತ್ತಾದ್ಮೇಲೆ ಅಥವಾ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ದಯಮಾಡಿ ಹೆದರ್ಕೊಳ್ಬೇಡಿ, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಡಯಾಲಿಸಿಸ್ ಅಂದ್ರೆ ನಿಮ್ಮ ಜೀವ ಮುಗ್ದಂಗಲ್ಲ. ಅದಕ್ಕೆ ನಮ್ಮ ಅಜಯ್ ಶರ್ಮಾ ಸರ್ ಆಗ್ಲೇ ಹೇಳಿದ್ರು, ಲೈಫ್ ಬೋಟ್ ಇದ್ದಂಗೆ. ಸೊ ಆ ಲೈಫ್ ಬೋಟ್ ಅಲ್ಲಿ ನಾವು ಇರೋಣ, ಕಿಡ್ನಿ ಕಸಿಗೆ ತಯಾರಾಗೋಣ. ಕಿಡ್ನಿ ಕಸಿಗೆ ಈ ಕಿಡ್ನಿ ಕಸಿ ಆತಂದ್ರೆ ಎಲ್ರೂ ಆರೋಗ್ಯವಾಗಿರ್ತೀವಿ. ನೀವು ಏನ್ ನಿಮ್ ಫ್ಯಾಮಿಲಿಗೆ, ನಿಮ್ಮವ್ರಿಗೆ ನೀವೇನು ಬರ್ಡನ್ ಆಗಿವೆ ಅಂತ ಅನ್ಕೊಂತಿರ್ತೀರಲ್ಲ, ಅದೆಲ್ಲ ನಿಂತೋಗುತ್ತೆ. ನೀವಾಗ್ಲೇ ಫೈನಾನ್ಷಿಯಲಿ ಆಗ್ಲಿ, ಎಮೋಷನಲಿ ಆಗ್ಲಿ, ಮಾರಲಿ ಆಗಿ ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ. ಸೊ ಈ ಒಂದು 3 ಮಾತುಗಳನ್ನ ಹೇಳಿ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಂಗ್ಲೆಂಡ್ ದಿಂದ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಜಯ್ ಶರ್ಮಾ ಅವರು. ಡಾಕ್ಟರ್ ಅವಿನಾಶ್ ಅವರ ಗುರುಗಳು. ಬಹಳಷ್ಟು ಅವರು ಇಲ್ಲಿ ನಮ್ಮ ಈ KH ಪಾಟೀಲ್ ಹಾಸ್ಪಿಟ್ಲು ಈ ಭಾಗಕ್ಕೆ ಬಹಳ ಅದ್ಭುತವಾದಂಥ ಒಂದು ಕೊಡುಗೆ ಅವ್ರದ್ದು, ನಿಸ್ವಾರ್ಥ ಸೇವೆ. ಅವರು ನೋಡಿದ್ರೆ ಗೊತ್ತಾಗುತ್ತೆ, ಬಹಳ ಅದ್ಭುತ ಇದ್ದಾರೆ. ಸೊ ಅವರು ಒಂದು ಪ್ರಶ್ನೆ ಸರ್, ಇಂಪಾರ್ಟೆನ್ಸ್ ಆಫ್ ಕಿಡ್ನಿ. Importance, kidney is so important that if it fails, it affects all the organs. सभी शरीर के सभी अंगों पर उसका बुरा प्रभाव पड़ता है और it is just like a death sentence. As Dr. Avinash mentioned, if somebody gets kidney failure, dialysis is like a lifeboat and you need to get that lifeboat as early as possible. Number 2, if your ship has capsized in the sea, like similar to like somebody has developed kidney failure, the lifeboat will not really help you to cross the seas. You have to have a proper ship, and that ship is kidney transplant. Okay, thank you sir, thank you. ವೀಕ್ಷಕರೇ, ಇದುವರೆಗೆ ಕಿಡ್ನಿ ಬಗ್ಗೆ ಕೇಳಿದ್ರಿ. ಕಿಡ್ನಿ ಅಂದ್ರೆ ಏನು, ಅದರ ಮಹತ್ವ, ಮತ್ತೆ ಡಯಾಲಿಸಿಸ್ಸು, ಕಿಡ್ನಿ ಕಸಿ, ಮತ್ತೆ ಗ್ರಾಮೀಣ ಭಾಗದಲ್ಲಿ KH ಪಾಟೀಲ್ ಹಾಸ್ಪಿಟಲ್ ಒಳಗೆ ಯಾಕೆ ಇದಕ್ಕೆ ಮಹತ್ವ ಕೊಟ್ಟಿದ್ದಾರೆ, ಇದಕ್ಕೆ ಯಾಕೆ ಪ್ರಚಾರ ಕೊಡಬೇಕು, ದಾನ, ಕಿಡ್ನಿ ದಾನ ಯಾರು ಮಾಡಬೇಕು, ಕಿಡ್ನಿ ಯಾರು ಕೊಡ್ಬೋದು, 10 ವ್ಯವಸ್ಥೆಗಳನ್ನು ಕೇಳಿದ್ರಿ. ನಾವು ಕಿಡ್ನಿ ಏನು, ಎಲ್ಲಿ ಫೇಲ್ಯೂರ್ ಆಗುತ್ತೆ, ಹೆಂಗಾಗತ್ತೆ, ಅದನ್ನು ಹೆಂಗೆ ನಾವು ಕಾಪಾಡ್ಕೊಳ್ಬೇಕು, ರಕ್ಷಣೆ ಹೆಂಗೆ ಮಾಡಬೇಕು, ಇವನ್ನೆಲ್ಲ ವಿಚಾರಗಳನ್ನು ಡಾಕ್ಟರ್ ಅವಿನಾಶ್ ಅವರು ಹೇಳಿದ್ದಾರೆ. ಜೊತೆಗೆ ಡಾಕ್ಟರ್ ಅಜಯ್ ಸರ್ ಇದ್ದಾರೆ, ನಮ್ಮ ನಾಗನೂರ್ ಸರ್ ಇದ್ದಾರೆ, ಮತ್ತು ಡಾಕ್ಟರ್ ನೂರಾಣಿ ಅವರು. ಇವೆಲ್ಲ ಒಂದು ವಿಚಾರಗಳನ್ನು ಇನ್ನಷ್ಟು ಮತ್ತಷ್ಟು ಈ ಕಿಡ್ನಿ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡ್ತೀವಿ. ಇದು ಮೊದಲನೇ ಭಾಗ. ಇದಕ್ಕೆ ಭಾಳ ದೊಡ್ಡದಾದಂಥ ಒಂದು ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಭಾಳಷ್ಟು ಒಂದೊಂದು ಎಪಿಸೋಡ್ ಎಷ್ಟಾಗ್ತವೋ ಗೊತ್ತಿಲ್ಲ, ಒಂದೊಂದು ಭಾಗಕ್ಕೆ ಒಂದೊಂದು ವಿಚಾರಗಳು ಭಾಳಷ್ಟು ಇದ್ದಾವೆ. ಅದ್ರ ಒಟ್ಟು ಏನು ಹೇಳ್ತಾರೆ ಅಂದರೆ,
ನಿಮ್ಮ ಅಂಗ ದಾನ ಮಾಡಬೇಕಾದ್ರೆ ಇದು ಶ್ರೇಷ್ಠ ದಾನ ಹೇಳ್ತಾರೆ. ಇಲ್ಲಿ ಯಾವುದು ಕಮರ್ಷಿಯಲ್ ಇಲ್ಲ. ಇನ್ನೊಂದು ಜೀವವನ್ನು ಉಳಿಸುವಂಥ ವ್ಯವಸ್ಥೆ ಮಾಡಿ ನಿಮ್ಮ ಕಿಡ್ನಿಯನ್ನು ರಕ್ಷಣೆ ಮಾಡಿಕೊಳ್ಳಿ. ನಿಮ್ಮ ಹಕ್ಕದು. ಒಂದು ವೇಳೆ ಕಿಡ್ನಿ ಸಮಸ್ಯೆ ಬಂತು ಅಂದರೆ ಇಮಿಡಿಯೇಟ್ ನೀವು ನಿಮ್ಮ ತಜ್ಞ ವೈದ್ಯರನ್ನು ಭೇಟಿಯಾಗಿ. ಅವ್ರು ಬಹಳ ಮುಖ್ಯ. ನೀವೆಲ್ಲೋ ಹಾಸ್ಪಿಟ್ಲ್ ಹೋಗಿ ಇದು ಮೆಡಿಕಲ್ ಇದಕ್ಕೆ ಹೋಗ್ತೀರಿ, ಔಷಧ ಅಂಗಡಿ ಹೋಗ್ತೀರಿ, ಅಲ್ಲಿ ಯಾರು ಹೇಳ್ತಾರೆ ಅದನ್ನು ತೊಗೊಳ್ತೀರಿ, ಇನ್ಯಾರೋ RMP ಡಾಕ್ಟರ್ ಇರ್ತಾನೆ, ಮತ್ತೆ ಯಾರು ಹೇಳ್ತಾರೆ ಇಲ್ಲ ಮನೆಯೊಳಗನ ನೀವು ಔಷಧ ತೊಗೊಳಕ್ತಿಲ್ಲ, ಮನಿ ಔಷಧ ಅಂತ ಅವನ್ನ ಮಾಡ್ತೀರಿ. ಇದರಿಂದ ನೀವೇನು ಬದುಕಬೇಕು, ನೀವೇನು ರೀಚ್ ಆಗಬೇಕು, ನೀವೇನು ಗಳಿಸ್ಬೇಕು, ಉಳಿಸ್ಬೇಕು, ಕೌಟುಂಬಿಕವಾಗಿ ಬೆಳಿಬೇಕು, ಈ ಎಲ್ಲ ವಿಚಾರಗಳನ್ನು ಹಾಳು ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಆರೋಗ್ಯಕ್ಕೆ ನಿರ್ಲಕ್ಷ್ಯ ಮಾಡಿದರೆ. ಕಿಡ್ನಿ ಅದರಲ್ಲಿ ವಿಶೇಷ. ಕಿಡ್ನಿ ಫಂಕ್ಷನ್ ಕರೆಕ್ಟ್ ಇತ್ತು ಅಂದರೆ ಇಡೀ ಬಾಡಿ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಮತ್ತೆ ಅದರದ್ದು ಡಯಾಲಿಸಿಸ್ಸು, ಅದರ ಕಸಿ ಭಾಳ ಕಾಸ್ಟ್ಲಿ ಇದೆ. ಇಲ್ಲೇನೋ ನಿಮಗೆ ಭಗವಂತ ಏನೋ ಒಂದು ಒಳ್ಳೆಯ ವ್ಯವಸ್ಥೆಯನ್ನು KH ಪಾಟೀಲ್ ನಾವು ನೆನೆಸಬೇಕು ಅಂತ ಒಂದು ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಡಾಕ್ಟರ್ ಅವಿನಾಶ್ ಅವರು ಇದ್ದಾರೆ, ಅವ್ರ ನಂಬರ್ ನಿಮಗೆ ಡಿಸ್ಪ್ಲೇ ಮಾಡಿರ್ತೇನೆ. ಅದು ಒಟ್ಟಾರೆ ನಿಮ್ಮ ಕಿಡ್ನಿ ಬಗ್ಗೆ ನೀವೇ ಜವಾಬ್ದಾರು. ಅದರ ಹೊರೆ ನೀವು ಕಡಿಮೆ ಮಾಡಬೇಕಂದ್ರೆ ಕಿಡ್ನಿ ಬಗ್ಗೆ ಕಾಳಜಿ ವಹಿಸಲೇಬೇಕು. ಇಷ್ಟೊತ್ತು ನಮ್ಮ ಆಸ್ಕ್ ನ್ಯೂಸ್ಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಂಥ ಎಲ್ಲ ವೈದ್ಯರಿಗೂ, ವಿಶೇಷವಾಗಿ ಡಾಕ್ಟರ್ ಅವಿನಾಶ್ ಸರ್, ಡಾಕ್ಟರ್ ಅಜಯ್ ಸರ್ ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯ ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು.